ನಿಮಗೆ ರಾಮನನ್ನ ಅವಹೇಳನ ಹಾಗಾದ್ರೆ ಹಿಂದೂಗಳ ಮತಗಳು ಬೇಡ ಅಂತ ಹೇಳುವಂಥದ್ದು ತಿಳ್ಕೊಂಡಿದ್ರ? ರಾಮನನ್ನ ದ್ವೇಷ ಮಾಡಿದ ನಂತರ, ರಾಮನನ್ನ ಅವಹೇಳನ ಮಾಡಿದ ನಂತರ ನೀವು ರಾಮನನ್ನ ಅವಹೇಳನ ಮಾಡಿದ ಟೀಚರ್ ಒಟ್ಟಿಗೆ ನಿಲ್ತೀರಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ. ಹಾಗಾದ್ರೆ ಇಡೀ ರಾಜ್ಯದಲ್ಲಿರುವಂಥ ಹಿಂದೂಗಳು, ಇಡೀ ದೇಶದಲ್ಲಿರುವಂಥ ಹಿಂದೂಗಳು ಕಾಂಗ್ರೆಸ್ಗೆ ಮತನೇ ಹಾಕಬಾರ್ದು, ಬೇಡ ನಿಮ್ಮ ಮತ ಅಂತ ಹೇಳುವಂಥದ್ದು ನಿಮ್ಮ ಭಾವನೆಯ? ಮತದ ಪ್ರಶ್ನೆಗಳು ಬಿಡಿ. ಎರಡನೇ ಮಾತು, ರಾಮನಿಗೆ ಅವಹೇಳನ ಆದಾಗ ನಾನೇ ಹಿಂದೂ, ನಾನು ಅದನ್ನು ಕೇಳುವಂತ ಪರಿಸ್ಥಿತಿಯಲ್ಲೇ ಇರಲ್ಲ. ನಿಮಗೆ ಬೇರೆಯವ್ರ ಮತ ಬೇಡವಾ? ಹಿಂದೂಗಳ ಮತ ಸಾಕು ಮಾತು ಹೇಳ್ತೀನಿ ಕೇಳಿ. ನಾನು ಇವತ್ತಿನ ತನಕ ಯೇಸು ಕ್ರಿಸ್ತನ ಬಗ್ಗೆ ಯಾರು ಏನು ಮಾತನಾಡಿದ್ದಾರೆ ಅಂತ ಹೇಳುವಂಥದ್ದು, ಯಾರಾದರೂ ಮಾತಾಡಿದರೆ ಅವರ ಪರವಾಗಿ ನಿಲ್ಲ. ನಾನು ಯೇಸು ಕ್ರಿಸ್ತನ ವಿರುದ್ಧವಾಗಿ ಮಾತಾಡಿದ, ಅಲ್ಲನ ವಿರುದ್ಧವಾಗಿ ಮಾತನಾಡಿದ ಪರ ನಾನು ನಿಲ್ಲಲ್ಲ. ನೋಡಿ, ಅವರವರಿಗೆ ಅವರವರ ಧರ್ಮದ ಅವರವರ ದೇವರು ಶ್ರೇಷ್ಠ. ನಾನು ನನಗೆ ನನ್ನ ಧರ್ಮದ ನನ್ನ ದೇವರು ನನಗೆ ಶ್ರೇಷ್ಠ. ಹಾಗೆ ಬೇರೆ ಧರ್ಮದ ಬೇರೆ ದೇವರನ್ನು ನಾನು ತ್ಯಜಿಸಲ್ಲ, ಅದಕ್ಕೆ ಅವಹೇಳನ ಮಾಡಲ್ಲ, ಅದಕ್ಕೆ ತ್ಯಜಿಸಲ್ಲ, ಅವರಿಗೆ ಅವಹೇಳನ ಮಾಡಲ್ಲ.